ಮಾಡ್ಯಾನೋ ಮೈ ಶರೀರ ಸುಹೊಟ್ಟನೋ ಗೋರವಿನ ಸಲುವಾಗಿ ಶರೀರ ಸೋಟಾನ ಗೋರವಿನ ಸಲುವಾಗಿ ಅಂದಿಯ ಸೇವಾ ತಪ್ಪದೆ ಮಾಡ್ಯಾನೋ ಮಹಿಮಾ ಪುರುಷ ನನ್ನ ಆಮೋಗೆ ಶರೀರ ಸುಹೊಟ್ಟನೋ ಗೋರವಿನ ಸಲುವಾಗಿ ಹಾಗಲಿರಳದುಡದನೋ ಸೇರಬಾಗೆ ತಂದೆಯ ಸೇವಾ ತಪ್ಪದೆ ಮಾಡ್ಯಾನೋ ಮಹಿಮಾ ಪುರುಷನ ಅಮ್ಮಗೆ ಶರೀರ ಸೋಟನ ಗೋರವಿನ ಸಲುವಾಗಿ ಹಾಗಲಿರಳದುಡದನೋ ಸೇರಬಾಗೆ ತಾಯಿ ಪಾರ್ವತಿ ಕೂಸಿಗೆ ನೋಡಿ ಎತ್ತಿ ಆಡ ಸಳ ಖುಷಿಯಾಗೆ ಮಗನ ಮ್ಯಾಲ ಹಂಬಲ ಬಳ ತಾಯಿ ಶಿವನ ಮನೆಯಾಗ ಬೆಳಿತಿದ್ದು ಆಮೋಗೆ ಸೇವಾ ತಪ್ಪದೆ ಮಾಡ್ಯಾನೋ ಮಹಿಮಾ ಪುರುಷನ ಅಮ್ಮಗೆ ಶರೀರ ಸೋಟನ ಗೋರವಿನ ಸಲುವಾಗಿ ಹಾಗಲಿರಳದುಡದನೋ ಸೇರಬಾಗೆ
ಗುರು ಸೇರಬೇಕು ನನ್ನ ಪಾಲಿಗೆ ಕಾಲ್ದಿಯ ಸೇವಾ ಪಾದ ಪಾದನ ಮಯಮ ಪುರುಷನ ನಾಮವಾಗಿ ಸರಸೋತ್ತನ ಬರವನ ಸಲವಾಗಿ ನಾಡ್ಗೋಡ ಏನಾಯ್ತ್ರಿಪ್ಪ? ನಿದ್ದೆ ಮಾಡಿ ಬಂದೇನು? ಹೌದ್ರಿ. ಅದಕ್ಕೆ ಹಿಂಗಾಗ್ಯದ. ಹೌದು. ಹೆಂಗಾಗ್ಯದಪ್ಪ ಅಂತಂದ ಏನಾಗೈತ್ರಿ ಕರ? ಕೂಡ್ದಂತ ದೈವಕ್ಕ ಹೌದು. 2ನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೇಳಿ ಕಾರ್ಯಕ್ರಮ ಬಹಳ ಮಾರ್ಮಿಕವಾಗಿ ಸಾಗಿ ನಡೆದದ ಬೀರು. ಹೌದೇವ ಹೌದು. ಕಾರ್ಯಕ್ರಮ ಅಗದಿ ಒಳ್ಳೆ ಶಾಂತ ರೀತಿ ಸಾಗಿ ನಡೆದಾವು. ಹೌದು ಅದಕ್ಕ ಸನ್ಮಾನ ಮಾಡ್ತಾರ. ಅದಕ್ಕ ಬೀರು ಏನಾಯ್ತ್ರಿ ಅಕ್ಕಾರ? ಬಿದಿರಿ ಗ್ರಾಮ ತನ ಬಂದಿದೇವಪ್ಪ ಅಂತಂದ್ರ ಹಾ, ಬಿದರಿ ಗ್ರಾಮಕ್ಕೆ ನೀವು ಬಂದಿರಿ ಅಂದ್ರ ಕೊಳೂರ್ಗಿ ಬೇರೆ ಅಲ್ಲ. ಹೌದು, ಬಿದರಿ ಗ್ರಾಮ ಬೇರೆ ಅಲ್ಲ. ಬೇರೆ ಅಲ್ಲ, ಹೆಣ್ಣು ಮಗಳು ತವ್ರ ಮನಿತನ ಬಂದಾಳಪ್ಪ ಅಂತ ಹೇಳಿ ತಿಳ್ಕೊಂಡು ಹಾ, ತಿಳ್ಕೊಂಡು ಮಾನ ಸನ್ಮಾನ ಮಾಡಿ. ಹೌದು. ಬಿರು ಏನ್ ಮಾಡ್ಯಾರವ ನಿಮಗ? ಮಾನ ಸನ್ಮಾನ ಮಾಡಿ. ಹೌದು. ಕೊಳ್ಳಾಗ ಒಂದು ಹೂವಿನ ಮಾಲಿ ಹಾಕಿ 100 ನೋಟ್ ಹಾಕಿ. ಸನ್ಮಾನ ಒಳಗ 3 ಪ್ರಕಾರಗಳು ಅದಾವ ತಮ್ಮ. ಹಾ, ಹೆಂಗ್ಯವ ಸನ್ಮಾನದೊಳಗ 3 ಪ್ರಕಾರ ಗೊತ್ತಿಲ್ಲ ನಿನಗ? ಇದು ಹೂವಿನ ಹಾರ ಕೊಳ್ಳಾಗ ಬಿತ್ತಂದ್ರ ಇದು ಮಾನ ಸನ್ಮಾನ. ಇನ್ನ ಒಂದು ಇದೇ ಹೂವಿನ ಹಾರ ಒಯ್ದು ಪಲ್ಲಂಗ ಮ್ಯಾಗ ಹಾಸಿ ನಾವು ಮನ್ಕೊಂಡೇವಂದ್ರ ಅದು ಮೊದಲ ರಾತ್ರಿ ಹುಡುಗ. ಮತ್ ಇನ್ನ ಒಂದು ಅದು ಈ ಹೂವಿನ ಹಾರ ನಮ್ಮ ಕೊಳ್ಳಾಗ ಬಿತ್ತಂದ್ರ ಅದು ಕೊನೆ ಜಾತ್ರೆ. ಏಯ್ ಹೊಡಿದ ಡಾಕ್ಟರ್ ನಾಕಡೆ ಪಕ್ಕ ನಾಕಡೆ ಅಂತೇಳಿ ಹಂಗಲ್ಲ. ನಮ್ಮ ಉಸಿರ ಹಾ ರೀ ತಾಯಿ ಗರ್ಭದಾಗಿದ್ದಕರ ಹಾ, ತಾಯಿ ಗರ್ಭದಾಗಿತ್ತನಾಗ ಈ ಭೂಮಿಗೆ ಬಂದ ಬಳಕ ನಮ್ಮ ಮೈ ಒಳಗ ಏನಿರ್ತದ? ಹಾ, ಏನ್ ಇರ್ತದೇವ? ನಮ್ಮ ಶರೀರ ಒಳಗ ಉಸಿರಿರ್ತದ, ನಮಗ್ ಹೆಸರು ಇರಂಗಿಲ್ಲ. ಹೌದೇವ ಹೌದು. ಅದೇ ಈ ಪ್ರಪಂಚ ಮಾಡಿ ಪಾರ್ಮರ್ತ ಗೆದ್ದು ಹಾ, ಹೋಗೋ ಟೈಮ್ದಾಗ ಈ ಶರೀರ ಹೌದು ಶರೀರ ಒಳಗಿನ ಆತ್ಮ ಬಿಟ್ಟು ಹೋದಾಕರ ನಮಗೇನು ಉಳಿಬೇಕಾಗ್ಯದ? ಹಾ, ಏನ್ ಉಳಿಬೇಕಾಗ್ಯದವ? ಹೆಸರು ಉಳಿಬೇಕಾಗ್ಯದ. ಉಸಿರು ಹೋದ್ರು ಹೆಸರು ಉಳಿಬೇಕಾಗ್ಯದ ಅಂತ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ. ಹಾ, ಏನ್ ಚಲೋ ಸೀತಾಮಕ್ಕ ಅಂತೇಳಿ ಹಿಂಗ ಹೆಸರು ಉಳಿಬೇಕು. ನಂದೇ ಅಲ್ಲ, ಹಾ, ಯಾಕಾಯ್ತತ್ ಕೇಳು. ಸೊನ್ಯಾಳ ಹನುಮಂತರಾಯ ಗೌಡ್ರಂಗ ಈಗೀಗ ಮನೆ ಯಾವ ನಮ್ಮ ಮಾಳಿಂಗರಾಯನ ಮಠ ಮನಿ ಒಳಗ ತಂದಿ ಸ್ವರೂಪಿ ಆದಂತವ್ರು ಕರ್ನಾಟಕ ಮಹಾರಾಷ್ಟ್ರ ಒಳಗ ಹೌದು ಮಾತಿನ ಮುತ್ತ ಅನಸ್ಕೊಂಡ್ರು ಯಾರು? ಹಾ, ಸೊನ್ಯಾಳ ಹನುಮಂತರಾಯ ಗೌಡ್ರು. ಎಲ್ಲರಿಗೂ ಗೊತ್ತ. ಹೌದು, ಗೌಡ್ರು ಎಲ್ಲರಿಗೂ ಗೊತ್ತ. ಅಗದಿ ಮಾತು ಹೇಳಿದ್ರೆ ಮಂದಿ ಕುಲು 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 ಕುತ್ತಲೆ ನಗತಿದ್ರು. ಮಾತಿನ ಮುತ್ತ ಸೊನ್ನೆಳ್ಳ ಹನುಮಂತ ಗೌಡ ಎಲ್ಲರಿಗೂ ಗುರುತ. ಹೌದು, ಎಲ್ಲರಿಗೂ ಗೊತ್ತಾರ ಅವ್ರು. ಅಂತ ಜ್ಞಾನಿಗಳು ಇವತ್ತ ಅಗಲಿ ಹೋಗ್ಯಾರಪ್ಪ ಅಂತಂದ್ರ ಹೌದು, ಇವತ್ತ ನೆನಸ್ಕೋಬೇಕಾಗ್ಯದ. ಆತ್ಮಕ ಶಾಂತಿ ಸಿಗಿಸ್ತದ ಅವ್ರಿಗೆ. ಹೌದು. ಯಾಕಪ್ಪ ಅಂತಂದ್ರ ಬಹಳ ಮಾರ್ಮಿಕವಾಗಿ ಬಹಳ ಜ್ಞಾನದಿಂದ ನಮ್ಮ ಮಹಾರಾಜರು ಕೂಡ ಕಾರ್ಯಕ್ರಮ ಮಾಡ್ತಿದ್ರ ಅವರು. ಹೌದು, ಅವ್ರು ಮಾತಾಡ್ಲಕ್ಕಪ್ಪ ಅಂತಂದ್ರ ಹಾ, ಒಂದು ಸೂಜಿ ಬಿದ್ರು ಸಫಲ ಆಗ್ತಿದ್ರ. ಅಟ್ ಚಂದ ಮಾತಾಡ್ತಿದ್ರು. ಅಂದ್ರೆ ಅವ್ರು ಸತ್ತಕರ ಜನಸಾಗರ ಕುಡಿದ್ರು. ಹೌದು, ಹುಲಿಜಂತಿ ಮಾಳಿಂಗರಾಯನ ಜಾತ್ರೆ ಆದಂಗ ಆಯ್ತು. ಮ್ಯಾಗೂ ಬಂಡಾರ ಹಾರ್ತು, ತೆಳಗೂ ಬಂಡಾರ ಹಾರ್ತು. ವಾಲ್ಗು ನುಡಿತಿತ್ತು, ಮಾತಾಡೋರು ಮಾತಾಡ್ತಿದ್ರು, ಹಾಡೋರು ಹಾಡ್ತಿದ್ರು, ಬಿಜರ್ಗಿ ಸಾಮ್ಕಕ್ಕ ಕುಣಿತಿದ್ದ. ಹೌದು, ಎಷ್ಟ್ ಚಂದ ಜಾತ್ರೆ ಆಯ್ತು ಗೌಡ್ರದು. ಅಕಸ್ಮಾತ್ ನಾವು ನೀವು ಯಾರೇ ಸತ್ರೆ ಒಂದು ಸತ್ಯ ಅಂದ್ರ ನಿಮ್ಗ ಒಂದ್ ನಾಯಿನೂ ಬರಲ್ಲ ಅನ್ಸದ. ನಮ್ಮ ಮುಂದೆ 2 ಜೋಡ್ ಚಲೋ ಹಲಿಗೆ ಹಚ್ಚಲ್ಲ. ಹಿಂಗತ್ತದಿಲ್ಲ. ಯಾಕ ಹಂಗಾಗ್ಯದ? ಯಾಕೆವ ಅವ್ರಿಗೆ ನಮಗ್ ವ್ಯತ್ಯಾಸ ಏನೈತಿ? ಯಾಕಂದ್ರ ದೊಡ್ಡ ವ್ಯಕ್ತಿ ದೊಡ್ಡ ಸ್ಥಾನಪ್ಪ ಅಂತಂದ್ರ ಹೌದು, ಇವತ್ತ ನಮಗ ಹಾಡಿಗೆಗೆ ಕರೆಸಿ ಹಾ, ವಯಸ್ಸಿನಾಗ ಸಣ್ಣವ್ರಿದ್ರು ದೊಡ್ಡವ್ರು ಮಾಡಿ ಟೇಜ್ ಮೇಲೆ ಕರೆಸಿ ಶಾಲ ಹೊರಿಸಿ ಹೂವಿನಾರ ಹಾಕಿ ಸನ್ಮಾನ ಮಾಡಿ ಕುಂದ್ರಸ್ಯಾರಪ್ಪ ಅಂತಂದ್ರ ಹೌದು, ನಾವೇನು ಬಹಳ ದೊಡ್ಡವ್ರಲ್ಲ. ಅದಕ್ಕೆ ತವ್ರ ಮನೆಗೆ ಬಂದಿನ ಅಣ್ಣತಮ್ಮರ ಮೇಲೆ ಹಾಡ್ ನೆನಪಿಗಾಗಿ ಗಾಡಿ ತರ್ಬಸಿದ. ನಾನು ಮಾತಾಡ್ಬೇಕಂತ ಬಾಯಿ ತೆರೆದು ನೋಡ್ಬೇಡ ನೀನು. ಏನು ಮಾತಾಡ್ತಾಳ ಅಕ್ಕ ಮಾತ ಹೇಳಿ ತಿಳ್ಕೊಂಡಿ. ಹೌದು, ತವ್ರ ಮನೆ ಇವತ್ತ ಮಾಡಾಗ್ಯದ. ಬಿಸಿಲ ಸ್ವಲ್ಪ ಅದ ಪಕ್ಕ ಬಿಸಿಲರ ಬೀಳ್ಬೇಕು, ಇಲ್ಲಿಕ್ ಮಳಿಯರೇ ಹತ್ತಿರ್ಬೇಕು. ಇಲ್ಲ, ಗಾಳಿ ಈ ಕಡೆ ಹೊಳ್ಯದೇವ. ಇವತ್ತು ಹಿಂಗ್ ಹೊಳದಿತ್ತು, ಹಿಂಗ್ ಹೊಳ್ಯದು ಹಂಗೇನಿಲ್ಲ.
ತಿಳ್ಕೊಬೇಡ ಕೇಳ ಅಣ್ಣ ತವ್ರ ಮನಿಗೆ ಬಂದಿನಪ್ಪ ಅಂತ ಹೇಳಿ ಅಣ್ಣ ತಮ್ಮರ ಮೇಲೆ ತಾಯಿ ತಂದಿ ಮೇಲೆ ಪ್ರೀತಿ ಹೆಚ್ಚಾಗಿ ಹಂಬಲ್ ಹೆಚ್ಚಾಗಿ ಹೆಂಗ ಆಡೋರದ್ರಿ ಅಣ್ಣನ ಮನಿಗೆ ಹೌದು ಪಂಪ್ ನಾ ಬಂದಿನಿ ಹಿಂಗೆ ಪಂಪ್ ಹೊಡೆದು ಹಬ್ಬಕ್ಕ ಹುಡುವಿಗೆ ಬಂದ್ ಕಿಸಿಂದ ಅರ್ಧ ತೊರಿ ಬಂಗಾರ ರೇಷ್ಮಿ ಸೀರಿ ನಿಮಗೆಲ್ಲ ಕೊಟ್ಟು ನಾವು ಕಪ್ಪಿ ತೊರಿ ಹೋಗೋದು ನಡ್ದದ ಪಾಳೆ ಪಾಳ್ಯ ಇನ್ನ ಹೋಗೋರದೇ ಹೋಗಿಲ್ಲ ಯಾಕಂತ ನೋಡಿಲಿ ನನಗೆಲ್ಲ ಕೊಟ್ಟು ನೀ ಕಬ್ಬಿನ ತೋಡಿಗೆ ಹೋದ್ರು ನಿನಗೆ ಎಂತ ಮುತ್ತಿ ಎತ್ತಿ ಕೊಡ್ತೀನಿ ಅನ್ನಂತದ್ ಹಾಡಿ ತೋರಿಸ್ತೀನಿ ಕೇಳು ಹೇಳವ ಹೇಳು ಹೋಲಿ ಹವಳ ಬಣ್ಣದ ಗೋಧಿ ಹಾಡಾಡಿ ಬೇಸೇನ ಹವಳ ಬಣ್ಣದ ಗೋಧಿ ಹಾಡಾಡಿ ಬೇಸೇನ ಬೀದಕ ಎತ್ತಿನಿ ಬೇಳೆ ಜ್ವಾಳ ಬೀದಕ ಎತ್ತಿನಿ ಬೇಳೆ ಜ್ವಾಳ ಹವಳ ಬಣ್ಣದ ಗೋಧಿ ಹಾಡಾಡಿ ಬೇಸೇನ ಹವಳ ಬಣ್ಣದ ಗೋಧಿ ಹಾಡಾಡಿ ಬೇಸೇನ ನನ್ನ ತಮ್ಮ ಬೇಜಾಕ ಇಟ್ಟೇನೆ ಬಿಳಿದಾಳ ನನ್ನ ತಮ್ಮ ನೀನಾಗಿ ಇಟ್ಟೇನೋ ನನ್ನ ಮಗಳ ನೀನಾಗಿ ಇಟ್ಟೇನೋ ನನ್ನ ಮಗಳ ಹವಳ ಬಣ್ಣದ ಗೋಧಿ ಹೆಂಗೈತಿ ಬೀರು ಹೆಂಗೈತವ ಬೀಜಕ್ಕ ಇಟ್ಟಿನಿ ಬಿಳಿ ಜ್ವಾಳ ನನ್ನ ತಮ್ಮ ನಿನಗಾಗಿ ಇಟ್ಟಿನ ನನ್ನ ಮಗಳ ನನ್ನ ತಮ್ಮ ನಿನಗಾಗಿ ಇಟ್ಟಿನಿ ಚಲೋ ಇಟ್ರಿ ಅವ ಕರಿಮೇರಿ ಹೆಣ್ಣ ನನ್ನ ಮಗಳ ಎಲ್ಲಿ ರೂಪ ಆಗಲ್ಲ ನಮಗ್ ತಂದ ರೂಪ ಮಾಡಾರು ತಮ್ಮ ಏಯ್ ಹೋರಿ ಕರ್ಗಂದ್ರ ಏನ ತಿಳ್ಕೊಂಡಿದ್ಯೋ ಕರಿ ಮಲ್ಲಿಗೆ ಬಂಗಾರ ಇದ್ದಂಗ ಕಪ್ಪ ಕಸ್ತೂರಿ ಅಂದಾರ ಕೇಳು ಕರ್ಗನ್ನಕ್ ಹೋಗ್ಬೇಡ ಆದ್ರೂ ಬಾ ಕರ್ಗ ಯಾವ ನಿಮ್ಮ ಮಕ್ಕಳು ನೋಡಲಿ ಹೋರಿ ಅದೇ ಇರ್ಲತ್ತ ಅವನಿಗೆ ಕೊಡ್ತೀರಿ ಸಿದ್ದುಗ ಅವ್ ಸಿದ್ದು ಕೊಡ್ತೀರಿ ಖರೆ ನಮಗ್ ಕೊಡ್ಬೇಡ್ರಿ ಅವ ಅದಕ್ಕೆ ನೋಡು ಸಿದ್ಧಗ್ ಹೆಣ್ಣು ಕೊಡ್ತಾನ ನಿನ್ನ ಮೇಲೆ ಹೆಂಗ ನನ್ನ ಮೇಲೆ ಹೆಂಗವ ಅಣ್ಣನ ಮೇಲ ಹೋಲಿ ಅಣ್ಣನ ರಥ ತಮ್ಮನ ಮೊರತ ಅಣ್ಣನ ರಥ ತಮ್ಮನ ಮೊರತ ಹಣನ ಪನ್ಯಾತ ಹದನಾರ ಹಣನ ಪನ್ಯಾತ ಹದನಾರ ಹವಳ ಹಡದಪ್ಪ ನೀಯತ್ತ ಹದನಾರ ಬರುವಾಗ ಹಡದಪ್ಪ ನೀಯತ್ತ ಹದನಾರ ಬರುವಾಗ ತವ್ರ ಮನೆ ಸೀಮೆ ನಾಡಗ್ಯಾವ ನಾನ್ನೂರ ಭೂಮಿ ಆಗರವ ಬೀರು ಏನ್ರಿ ಕೊರ ಇಲ್ಲೆಲ್ಲಾ ಅಣ್ಣತಮ್ಮರ ಮೇಲೆ ಹಾಡ ಹಾಡಿದೇವ್ ತಾಯಿ ಬಳಗದವ್ರು ಬಂದು ಕೂತಾರ
ಅವ್ರು ಸಿಟ್ಟಿಗೆ ಬರಬಾರ್ದು. ಅವ್ರ ಮ್ಯಾಗ ಒಂದು ಹಾಡ್ತೀರಿ ಏನು? ಕೇಳ್ತೇನು? ಹೇಳವ. ನೋಡು, ಜಾನಪದ ಕವಿಗಳು ತಾಯಿ ಮೇಲೆ ವರ್ಣ ಮಾಡಿ ಹಾಡ ಬರ್ದಾರ. ಹೆಂಗ? ತಾಯಿ ಅನ್ನಂತದು ಬಹಳ ದೊಡ್ಡ ವಸ್ತು ಅದ ಬೀರು. ಬಯಾರ ಯಾಕೋ ಒಟ್ಟ ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನೀವು. ತಾಯಿ ಅಂದ್ರೆ ನಾವು ಹಟ್ಯಾಗ ಉರಿತಾವ ನೋಡ್ರಿ. ಯಾಕೋ ನಿನಗೆ ಯಾಕೆ ಹೊಟ್ಟಾಗ ಉರ್ಲತ್ತು ನೋಡ್ರಿ. ನಮ್ಗ ನೀವು ಏನ್ ಹೇಳಕತ್ತೀರಿ? ಇಟ್ಟು ಮಂದ್ಯಾಗ ತಾಯಿ ಅನ್ನಕ್ಕೆ ಭಾಳ ಹೆಚ್ಚಿಗತ್ತು ನೀವು ಹೇಳಕತ್ತೀರಿ. ಖರೆ ತಾಯಿ ಅನ್ನಂತದು ದೇವ್ರಿದ್ದಂಗ, ತಾಯಿ ಅನ್ನಂತದು ಬಂಗಾರ ಇದ್ದಂಗ ಬೀರು. ಬಯಾರ ಯಾಕೋ ಒಟ್ಟ ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ನಾವು ಡಗ್ಗ ಬಡಿಯನ್ಗಾಯ್ತು, ನಮಗಾಯ್ತು, ಡೊಳ ಬಡಿಯನ್ಗಾಯ್ತು, ನಮಗೆಲ್ಲ ತಾಯಿ ಅನ್ನಕ್ಕೆ ಶ್ರೇಷ್ಠ ಇಲ್ಲ. ನಮಗ ಮಾಡ್ಕೊಂಡಿರ್ತಕ್ಕಂಥ ಹೆಲ್ತ್ ಶ್ರೇಷ್ಠ ಅಂತೇಳಿ ಸಬದಾಗ ಕೈ ಎತ್ತಿ ಹೇಳೋ ಮಕ್ಕಳದ ಅವನು. ಏಯ್ ಹೌದು, ನಿನಗೇನಾಗ್ಯದ? ಹೆಂಡ್ರಿ ಹಚ್ಚವ ನಮಗ. ಈ ಸಬುದೊಳಗ್ ಕೈ ಎತ್ತಿ ಹೇಳತ್ತಿದಿ. ನಿನಗ್ ಹೆಂಡ್ರನ್ನಂತವ್ರು ಬಹಳ ಶ್ರೇಷ್ಠ. 6 ತಾಸು ರಾತ್ರಿ ಕೇಳಲ್ಲ ಹೆಂಡ್ರಿ ಹಚ್ಚನು ಮಕ್ಕಳು ನಾವು. ತಾಯಿ ಏನ್ ಮಾಡ್ತೀವಿ ನಮ್ಮ ಮೂಲ್ಯಾಗ ಕೂತದ 80 ವರ್ಷ ಆಗ್ಯದ ಮುದುಕಿ. ಮತ್ತೆ ಏನತ್ತ ನನ್ನ ಹೆಂಡತಿಗೆ ಮಲ್ಲಕ್ಕ ಒಂದು ರೊಟ್ಟಿ ಕೊಡ್ತಿ ಅವನು ಬಿಸಿದ ಕೇಳ್ತದ ಕೈ ಮುದುಕಿ. ನೀನ್ ಹೆಣ್ತಿ ಹೆಂಗ್ ಶ್ರೇಷ್ಠ ನೋಡ್ರಿ. ದಿನ ಒಂದ್ ಊರಿಗೆ ಹಾಡಕ್ ಹೋಗ್ಯವ್ರಿ ಅಕ್ಕಾರ. ಹೋತಿಯಲ್ಲ, ಹೋಗೋತ್ನಾಗ ಒಳಗೊಬ್ಬೊಬ್ರು ಏನ್ ಮಾಡ್ತಾರ? ಭಂಡಾರ ಹಚ್ತಾರ, ಒಬ್ರು ಗುಲಾಲ್ ಹಚ್ತಾರ. ಮನಿಗ್ ಹೋಗಾನ ಅರ್ಬಿ ಹೋಗ್ಯ ಕೇಳ್ತಿ, ಉಳ್ಳು ಕೂಡ ಕೇಳ್ತಿ, ಡೊಬ್ಬದ ಕೈ ಹೋಗಲ್ಲ ಗಸ ಗಸ ಡೊಬ್ಬ ತಿಕ್ಕ ಕೇಳ್ತಿ. ಮತ್ತ ಹಾಡ್ಕೆ ಬರೋ ಮುಂದೆ ಟಾಟಾ ಮಾಡ್ತಾಳ, ಇಟ್ಟೆಲ್ಲ ಮಾಡ್ತಾಳ. ಹೆಂಡ್ರಿ ಹೆಚ್ಚಿಗೆ ಅಲ್ಲೇವ. ನೋಡು, ಇವತ್ತ ನನ್ನ ಜೊತೆ ಹಾಡಿಕೆಗೆ ಬರ್ಲಕತ್ತು ನೀ 4 ದಿವಸ ಆಯ್ತು. 4-5 ದಿವಸ ಆಯ್ತು. ಬಂಡ್ರ ಹಚ್ಚತಾರ, ಅರಿಬಿ ಒಗ್ಯಾಕ ಹೇಳ್ತಿ, ಉಳ್ಳೋ ಕೂಡ ಕೇಳ್ತಿ. ಹೋಗನ ಬಿಸಿನೀರ್ ಕಾಸಿ ಬರ್ರಿ ಮಮ್ಮ ಜಳಕ ಕರೆ ಕೇಳ್ತಿ. ಡೊಬ್ಬದ ಕೈ ಹೋಗಲ್ಲ ಗಸ ಗಸ ಡೊಬ್ಬ ತಿಕ್ಕಿ. ಅವನಿಗೆ ಇಲ್ಲಿ ತಿಕ್ಕಲಕತ್ತಿದ್ಯೋಲೆ, ಅಲ್ಲಿ ನೀನ್ ಹೆಂಡತಿ ಬಚ್ಚಲ್ದಾಗ ತಿಕ್ತಾಳೆ ಏನ್? ನಿನ್ನ ಮೋರ್ಯಾಗ ಹೋಗಂಗ ನಿನ್ನ ಮಗಳು ತಿಕ್ತಾಳೆ ದಿನ ಮನೆ. ಆ ಪಾರ್ ಬೀಳಕತ್ತ ತಾಕತ್ತಿಗೆ. ಚಂದ ಕುಂದ್ರ. ಈಗ ಒಟ್ಟ ನೀನ್ ಹೇಳ್ತಿ ಅಂದ್ರೆ ನಿನಗ್ ಶ್ರೇಷ್ಠ. ನಮಗ ಶ್ರೇಷ್ಠ, ಕೂತವ್ರಿಗೆ ಶ್ರೇಷ್ಠ. ಬೇಕಾದ್ರೆ ಕೇಳ್ರಿ ನೀವು. ಅವ್ರಿಗೆ ಹಿಂದಿಗಡೆ ಕೇಳ್ತೀನಿ, ಅಲ್ಲಿ ಕೇಳಿ ನೋಡೋಣ ಅವ್ರಿಗೆ. ಅಣ್ಣ ನಿಮ್ಗೆ ಹೆಂಡ್ರಿ ಹೆಚ್ಚಿಲ್ಲ ಚಪ್ಪಲ್ ಹೊಡ್ರಿ ಅಂತ. ಇಲ್ಲಿ ಆದ್ರು ನಮ್ ಹೊಲಿ. ಹೌದಿಲ್ಲ? ಒಂದ್ ಜರ ತಾಳ್ ನಾನು ಹೊಡ್ಸ್ಕೊತೀನಿ. ನಾ ಹೆಂಗ್ ಹೊಡ್ಸ್ಕೊತೀನಿ ನೋಡಕತ್ತಿ. ನಿನಗೂ ಒಂದು ಮಾತ, ಈ ಸಭದಾಗ ಈ ಕೂಡಿ ಕೂತಂತ ದೈಮದೊಳಗೆ ನಂದು ನಿಂದು ವಾದ ನಡ್ದದ. ನೀವು ತಾಯಿ ಹಚ್ಚಲಾಕತ್ತೀರಿ, ನಾ ಹೆಂಡತಿ ಹಚ್ಚಲಾಕತ್ತೀನಿ. ಖರಿ ಅದ ನಿಂದು ಮಾತ. ಹೇಳ್ತಿ ಅರಿಬಿ ಒಗ್ಯಾಕ ಹೇಳ್ತಿ, ರೊಟ್ಟಿ ಮಾಡಕ್ ಹೇಳ್ತಿ, ನೀರ್ ಕಾಸಿ ಕೊಡಕ್ ಹೇಳ್ತಿ, ನಿನ್ನ ಸರ್ವೇ ಸಾಮಾನ್ಯನ ಆಪತ್ ನೋಡ್ಕೋಕ್ ಹೇಳ್ತಿ. ಹಾಡಿಕೆಗೆ ಬರಾಕಾರ ಬಾಕಲಾಗ ನಿಂತು ತಾಟಾರಿ ಮಾಮ ಅಂತ ಹೇಳಕ್ ನೀನ್ ಹೇಳ್ತಿ. ನಾನು ಹೇಳ್ತಿ. ತಾಯಿ ವಯಸ್ಸಾಗ್ಯದ ಮೂಲ್ಯಾಗ ಕೂತ. ಹೌದು, ನೀನ್ ಹೇಳ್ತಿ ಶ್ರೇಷ್ಠ ನಿಂದು ಅದ. ನಿನ್ನ ಕೂಡ ನಂದೊಂದ್ ತಕರಾರ ಅದ. ಏನಾದ್ರಿ ತಕರಾರ? ತಾಯಿ ಹೆಂಗ ಶ್ರೇಷ್ಠ ಅಂತದ ಹೇಳ್ತೀನಿ ಕೇಳು. ನೀವು 9 ತಿಂಗಳ ಹೊಟ್ಟಿ ಒಳಗಿದ್ದು 9 ದಿವಸ ಹೊಟ್ಟಿ ಒಳಗೆ ನಿಂತು ಈ ಧರಣಿಗೆ ನೀ ಬರೋಕಾರ ತಾಯಿಗೆ 1000 ಚೇಳು ಕಡ್ದಂಗಾಗ್ಯದ ಬೀರು. 1000 ಚೇಳು ಕಡ್ದಟ್ಟು ತ್ರಾಸ ಆಗ್ಯದ. ಬಯಾರ ಯಾಕೋ ಅಟ್ಟೆ ತ್ರಾಸ ತೊಗೊಂಡ್ ಹಡಿಯತ್ತೇಳಿ ನಾವೇನ್ ಫೋನ್ ಹಚ್ಚಿಲ್ರಿ, ಮೆಸೇಜ್ ಮಾಡಿಲ್ರಿ. ಅವ್ರು ಎದಕ್ ಕಡ್ದಾರ ನಿಮಗ್ ಗೊತ್ತಿಲ್ರಿ. ಎದಕ್ಕೋ? ಅವ್ರ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನುವ ಆಸೆ ಬೇಕಾದ್ರೆ ಕೇಳ್ರಿ ಅವ್ರಿಗೆ. ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನ ಆಸೆಕಾಗಿ ಹರಿದಾರ. ನಿನಗೊಂದು ಮಾತ, ಇವತ್ತು ತಾಯಿ ತಂದಿ ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ನ ಆಸೆಕಾಗಿ ನಿನ್ನ ಹಡದು ಭೂಮಿಗೆ ಬಿಟ್ಟಾರತ್ ನಿನ್ನ ವಾದ. ನಿನಗೊಂದು ಮಾತು ಕೇಳ್ತ, ತಾಯಿ ತಂದಿ ಕೊಬ್ಬರಿ ಬೆಲ್ಲ ತಿಂದ್ರಿ ಎದಕ್ಕ ತಿಂದಾರ? ಕೊಬ್ಬರಿ ಬೆಲ್ಲ ತಿಂದಾರೋ ಯಾರ್ಯಾನ ಕರಿ ಮಣ್ಣು ತಿಂದಾರ ಯಾರಿಗ ಗೊತ್ತಾವ? ನೀ ಅದಕ್ಕೆ ಹಿಂಗ್ ಹುಟ್ಟಿದ್ಯಲ್ಲ ಮಣ್ಣು ತಿಂದಾರ. ಕಾರಾಗ ನನ್ಗೇನ್ ತಿಂದ ಹಡ್ದಾರ ಹೇಳು? ನಿಮಗ್ ಇದು ತಿಂದಾರ ಯಾಪಲ ಹೇಳ್ತೀನಿ ಕೇಳು. ತಾಯಿ ನಿನಗೆ ಜನ್ಮ ಕೊಟ್ಟ ಮರ್ದಿನ 3 ತಾಸು ಬಿಟ್ಟು ತಾಯಿ ಎದಿ ಹಾಲು ಕುಡಿಸಿ ನೀ ಹಾಸಿಗೆ ಒಳಗಿರುವಾಕಾರ ಹೇಸಿಗೆ ಮಾಡಿದ್ರು ಉಣು ಗಂಗಳ ಬಿಟ್ಟು ಎದ್ದು ನೀನು ಹೇಸಿಗೆ ತೊಳೆದು ಲಾಲನೆ ಪಾಲನೆ ಹಾಡಿ ಎತ್ತಿ ನಿನಗ ತೊಟ್ಲರ್ದಾಗ ಹಾಕಿ ಜೋಗಳ ಹಾಡ್ಯಾಳ. ತಾಯಿ ಅನ್ನಂತಕ್ಕಿ ಬಹಳ ಶ್ರೇಷ್ಠ ಅದಾಳ. ಬಯಾರ ಯಾಕೋ ಈಗ ಹಾಂಗ ಜೋಗಳ ಹಾಡ್ಯಾಳ ಕರಿಯಾರ. ಈಗ ಬೇರೆ ಹಾಡ್ಲಾಗತ್ತಾಳ ನಮ್ ತಾಯಿ. ಏನತ್ತ? ಕರ್ನನ ಹಾಟ್ಯ ಸಿದ್ಯ ನಿನ್ ಹತ್ತಿ ಕರ್ಕೊಂಡು ಇಟ ಬೆಟ್ಟಿಗೆ ಹೋಗು, ಕಪ್ಪಿ ತವಡಿಗೆ ಹೋಗೋ, ಕರ್ನನ ಹಾಟ್ಯ ದಿನ ಮನೆ ಲಟಕಿ ಬರ್ಲಾಗತ್ತಾಳ. ಈಗ ಲಟಕಿ ಮರ್ಲತ್ತಾಳ. ನಿನಗೊಂದು ಮಾತ ಲಾಸ್ಟ್ ಫೈನಲ್. ಈಗ ಬಹಳ ಮಾತಾಡಿ ವಾಜ್ಯಾಗದ ಬೇಡ, ಟೈಮ್ ಇಲ್ಲ. ನಿಂದ ಹೇಳ್ತೀನಿ ಶ್ರೇಷ್ಠ ಆಯ್ತು, ನನ್ನ ತಾಯಿ ಕಮ್ಮಿ ಆದಳಂದ್ರ ನೀ ಭೂಮಿಗೆ ಬಿದ್ದ ಬಳಕ ತಾಯಿ ಎದಿ ಹಾಲು ಕುಡಿದು ಜೋಪಾನಾಗಿದ್ಯೋ, ಹೆಂಡತಿ ಮಲಿ ಹಾಲು ಕುಡಿದು ಜೋಪಾನಾಗಿದ್ಯೋ?
ಬಾಯಾರ ಯಾಕೋ ಒಟ್ಟ ಸುಳ್ಳು ಹೇಳೋದ್ರಿ ಹೊಟ್ಟೆ ತಡ 3 ದಿನ ಸಕ್ಕರೆ ನೀರ್ ಹಾಕಿರ್ಬೇಕಾರೆ ಕೇಳ್ರಿ ಅವ್ರಿಗೆ 3 ದಿನ ಆಗನ 3 ದಿನ ಆಗನ ನಂದಿನಿ ಪ್ಯಾಕೆಟ್ ಹಾಲು ಕುಡ್ದು ಯಾಕೋ ನಂದಿನಿ ಪಾಕೆಟ್ ನಿನಗ ಒಂದ್ ಮಾತ ನೀವು ಕೂತ್ ಕೇಳಿರ್ತಾ ಇದಾರೆ ಆಮೇಲೆ ತಗೊಂಬರಕತ್ರಿ ಇವನಿಗೆ ನಂದಿನಿ ಪಾಕೆಟ್ ಕುಡ್ಸ್ಯಾರ ಅಂತ ಹೇಳ್ದಿ ನಿನಗ ಹುಟ್ಟದಕ್ಕಾರ ನೀ ದೈವದ ಇದ್ರ ಕೂತಿದೆವು ಅಮೋಘಸಿದನ ಹೊಳಿ ಒಳಗೆ ಬಂದಿದ್ದೆವು ಬಿದ್ರಿ ಗ್ರಾಮದ ನನ್ನ ತಾಯಿ ತಂದಿ ಅಣ್ಣತಂಬ್ರ ಎಲ್ಲ ಕೂಡ್ಯಾರ ಹಣಮಂದಿಯವ್ರ ಗುಡ್ಯಾಗ ಹಾಡಿ ಕತ್ಯಾವ ಹಚ್ಚಾರ ಹಣಮಪ್ಪನ ಗುಡಿಯಾಗ ಊರ್ ಸುಟ್ರು ಹಣಮಂದಿ ಅವ್ರ ಊರ್ ಹೊರಗದಾನ ಇಲ್ಲಿ ಊರ್ ಒಳಗದಾನ ಯಾಕೇನೋ ಬಂದಂತ ಕಷ್ಟ ಏನ್ ಮಾಡ್ತಾನ ಬಯಲು ಮಾಡ್ತಾನೆ ಅಂತ ಹನುಮಂತ ದೇವ್ರ ಮುಂದೆ ನಾವು ದಿಮ್ಮಿಟ್ಟು ಹಾಡಕತ್ತಿದೇವು ಬಂಡ್ರ ಚೀನ್ ಮೇಲೆ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳು ತಾಯಿ ಎದಿ ಹಾಲು ಒಟ್ಟ ಕುಡ್ದಿಲ್ಲ ನಾ ಪಾಕೆಟ್ ಹಾಲು ಕುಡ್ದೀನಿ ಅಂತ ಹೇಳಿ ಗುಳ್ಯಾ ಬಯವ್ರ ಯಾಕೋ ಮೊಕಮೋ ಕುಡ್ದೇವ್ ಯಾರು ನಿದ್ಗಣ್ಣ ಯಾರು ಶ್ರೇಷ್ಠ ಆದ್ರು ಮೊಕಮೋ ಕುಡ್ದೇವ್ ಆದ್ರೂ ನಿಮ್ಮ ತಾಯಿ ಕೂಡ ಹೇಳ್ಸತ್ತಿನ ಯಾಕೋ ನೋಡ್ರಿ ನಮ್ಮ ಮಕ್ಕಳಂದ್ರ ಬಡ್ಡ್ಯಾಗ ದರ ಎಳಿತಿರ್ತಾರ ಹೌದಲ್ಲ ಹೆಣ್ಮಕ್ಳಂದ್ರ ಹೆಗಲ ಮ್ಯಾಗ ಕುಣ್ಸ್ಕೊಂಡಿರ್ತಾರ ಇದ್ರ ಬಂದವ್ರ ಏನ್ ಕೇಳ್ತಾರ ಇದ್ರ ಬಂದವ್ರ ಕೇಳ್ತಾರ ಈ ಸಂಗವಕ್ಕ ಮತ್ತ ಮ್ಯಾಗಿಂದ ಯಾರ್ದೋದ್ ಕೇಳ್ತಾರ ಮ್ಯಾಗಿಂದ ಮಗಳು ಮಲ್ಲ ಒಂದು ತಳಗಿಂದು ಆ ಕರಿನ ಹಾಟ್ಯ ಬೀರಿ ಅಂದು ಯಾಕೆ ಹಿಂಗತ್ತಾರ ಯಾಕೆ ಮಾಡ್ತೀರಿ ಅವ ನೀವು ನಾ ಹೇಳ್ತೀನಿ ತಾಯಿದೇರಿಗೆ ಇಬ್ರು ತಾಯಿ ಹೊಟ್ಟಿ ಒಳಗೆ ಹುಟ್ಟಿದೆವು ನನ್ನ ಮದ್ವಿ ಮಾಡಿ ಮತ್ತೊಂದು ಊರಿಗೆ ಕೊಟ್ಟಾರ ಕೊಟ್ಟಾರ ನಿಮ್ಮನ್ನ ನೀ ಇದೇ ಊರಾಗಿದ್ದಿ ಅದೇ ನೀ ದಿನ ತಾಯಿ ತಂದಿಗೆ ಎಟ್ ನೋಡ್ಕೋತಿ ನೋಡ್ಕೋತೇನು ತುಸ್ತುಸ್ ನೋಡ್ತೇವ ನಾವು ತುಸ್ತುಸ್ ನೋಡ್ತಿ ನಾವ್ ವರ್ಷಕ್ಕೆ ಒಂದೇ ದಿವಸ ಬರ್ಲಾಕ ನಾವ್ ಹೆಂಗ್ ನೋಡ್ಕೋತೇವು ನೀವು ಬರೋಣ ತಡ ಅವಾಗ ಸೀಗಿಕಾಯಿ ಪುಡಿ ಹಾಕಿ ತಲೆಯಾಗ ಎಣ್ಣೆ ಹಚ್ಚಿ ಯಾರದು ಬೆಂಕಿ ಹಚ್ಚಿ ಹೋಗ್ತೀರಿ ನೀವು ನಾ ಹಂಗಲ್ಲ ಬರೋದೇ ಹಬ್ಬಕ್ಕೆ 3 ದಿನ ಬರ್ತೀರಿ ಅಟ್ರದ ಬೆಂಕಿ ಹಚ್ಚಿ ಯಾಕೆ ಹಂಗಾಗ್ಯದಂತ ಕೇಳು ಇಲ್ಲಿ ಹೇಳ್ತೀನಿ ಕೇಳು ತವ್ರ ಮನಿಯಾಗ ಬರಾಕರ ಹಬ್ಬಕ್ಕೆ ಬರಾಕರ ನಾವು ಖುಲ್ಲ ಕೈಲೇ ಬರಂಗಿಲ್ಲ ಅಣ್ಣಗೊಂದ್ ಅರಿಬಿ ಬ್ಯಾರೆ ಅಪ್ಪಗೊಂದ್ ಜೋಡ್ದ ಓತ್ರ ಬ್ಯಾರೆ ತಾಯಿಗೊಂದು ಸೀರೆ ಬ್ಯಾರೆ ಇದು ಯಾರ ಕೈಲೇ ಇದೆಲ್ಲ ನೀವು ಗಂಡ ಮನೆ ತರ್ತೀರಿ ಗಂಡನ ಮನೆ ಅಂದ ತಂದು ತವ್ರ ಮನಿಗೆ ತಾಯಿಗೆ ಒಂದೇ 100 ರೂಪಾಯಿ ಸೀರೆ ಆಗಲ್ಲ ಖರೆ ತಾಯಿಗೆ ವರ್ಷನಾಗ ಒಂದರ ಸೀರೆ ಉಟ್ಕೊಂಡಾರ ಇಲ್ಲಿ ನೀವು ಕುತ್ತಂತ ಹೇಳ್ತಾ ಇದಾರೆ ಹೆಣ್ಮಕ್ಳು ಸೀರೆ ಉಟ್ಕೊಂದಿರೇನಿಲ್ಲ ಉಟ್ಕೊಂದಿರಿ ಗಣಸ ಮಕ್ಳದ್ದು ಉಟ್ಕೊಂದಿರೇನು ಅಟಟೆ ಬಂದಿರ್ತಾರ ಸಸ್ತ್ಯಾರು ಉಡಿಸಿ ಕೊಡಂಗಿಲ್ಲ ಅದಕ್ಕೆ ಹಿಂಗದ ಅವು ಮುದುಕ್ಯಾರ ಹಾಂಡಿರ್ತಾವ್ರಿ ಮಕ್ಳು ಹೆಣ್ಮಕ್ಳದ ಅಟ್ಟೆ ಉಡ್ತಾವ ಗಂಡ್ಮಕ್ಳದ ಯಾಕೆ ಕೊಡಲ್ಲ ನಾಳೆ ಬರ್ರಿ ನಾನು ಕೊಂಡಿಸ್ ಕೂಡ ಒಂದಿನ ಉಡ್ತೀರಿ ನೋಡ್ತೀನಿ ಯಾಕಂದ ನೀವು ಹೆಂಡ್ರ ಬರ್ನ ಚೇಂಜ್ ಆಗಿರ್ತೀರಿ ಆಗಳನ್ನೇ ಹೇಳಿದಿ ನಾ ಮುಂದೆ ಹೇಳ್ತಾ ಭಾಳ ಮಾತಾಡೋದು ಬೇಡ ಅದಕ್ಕೆ ತಾಯಿ ಮೇಲೆ ಹಾಡ ಹೆಂಗ ಬರ್ದಾರ ಜಾನಪದ ಕವಿಗಳು ಹೇಳ್ತೀನಿ ಕೇಳು ದೊಡ್ಡ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ದೊಡ್ಡ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡದ ತಾಯಿನ ಕಳ್ಕೊಂಡ ಮ್ಯಾಲೆ ಮರಳಿ ಬರುವಳೇನೋ ತಾಯಿ ಮರಳಿ ಬರುವಳೇನೋ ತಾಯಿ ಮರಳಿ ಬರುವಳೇನೋ ಅಕ್ಕಾರ ಯಾಕೋ ಹುಚ್ಚದಿರಿ ನೀವು ಬಾಳ ಯಾಕ ಜಾನಪದ ಕವಿಗಳು ತಾಯಿ ಮ್ಯಾಗ ಅಟ್ಟೆ ಬರ್ದಾರ ತಿಳ್ಕೊಂಡ್ರಿ ಏನು ಮತ್ತೆ ಹೆಂಗ್ ಬರ್ದಾರ ನಮ್ ಹೆಂಡ್ರ ಮ್ಯಾಗೂ ಬರ್ದಾರ ಏನಂತ ಹೇಳಿ ಕೇಳ್ಲಿ ತಮ್ಮ ಹಿಡಿಯೋ ತುಕ್ಕ್ಯಾಟಕ್ಕ ಮಾಡ್ಕೊಂಡ ಹೆಂಡತಿ ತೀರಿವಾದ ಮ್ಯಾಗ ಮತ್ತೆ ಬರುವಳೇನೋ ಮಾಡ್ಕೊಂಡ ಹೆಂಡತಿ ತೀರಿವಾದ ಮ್ಯಾಗ ಮತ್ತೆ ಹುಚ್ಚನ ಹಟ್ಯ ಅಲ್ಲಿ ಕರ್ಲಿ ಅತ್ತಾರ ನೋಡು ಹೆಣ್ತಿ ಕಾಲಗಳಕತ್ತಾನ ಇನ್ನು ಮಂಗಳಾರತಿ ಮಾಡಬಾರ್ರಿ ಒಂದ್ ಸ್ವಲ್ಪ ಏನ್ 3 ಸಂಜೆ ಮಾಡಿನೇ ಮಾಡೋಣ ತಡ್ರಿ ಸುಂಬಾಕಾಯ್ತು ಬಹಳ ಹೆಚ್ಚಿಗೆ ಮಾತಾಡಿ ಜನರಿಗೆ ವಜ್ಜಾಗದ್ ಬೇಡ ಸುಂಬಳ ಕಳೆದು ಮತ್ತೊಬ್ರ ಮೇಲೆ ಹೋಗಿದ್ವಿ ಹೆಣ್ತಿ ಕಾಲಾಗ ಅವ್ರ ಏನಲ್ಲತ್ತಾರ ಕುತ್ತಂತ ತಾಯ್ದಾರ ಗೊತ್ತೇನು ತಂಗಿ ನಿನ್ ಜೊತೆ ಆ ಕರ್ನಾನ ಹಾಂಟೆ ಬಂದನಲ್ಲಿ ಬೀರಿಯ ಅವ ಹೆಣ್ತಿ ಕೂಡ ಕಾಲಾಗ ಅಳ್ಳಕತ್ತ ನಾ ಒಂದ್ ಜರಿ ಕಡೆ ತಗೊಂಬ ಸಂಧ್ಯಾಗ ಅವನ ಮಂಗಳಾರತಿ ಮಾಡ್ತಾ ಅಂದಾರ ನಿನಗ ಯಾಕೋ ಅವ್ರ ಹಿಂಗೆ ಕರ್ನಾನ ಹಾಂಟೆ ಬಿರಿಯಾನಿ ಅಂದ್ರಿ ಹಿಂಗೆ ಅಂದಾರ ನೋಡು ನಾವಲ್ಲವ ಆ ಕಡೆ ಹೋಗಲ್ಲ ಯಾಕೋ ಅವ್ರ ಆರತಿ ಮಾಡ್ತಾರಲ್ಲತ್ತಾರ ಖರೆ ನಾನೇ ಒಲ್ಲಲ್ಲ ಎದ್ರಾಗ ಆರತಿ ಮಾಡ್ತಾರ ಹೇಳು ಅದು ಮುಂದಿನ ಸಂಧಿಗೆ ಹೇಳ್ತೇವ ಹೋಲಿ ಕೇಳು ಬಾಳ ಒಬ್ರು ಕಳಿಬೇಡವ ಮನದನ ಮಾತಾ ಮನದನ ಮಾತಾ ಕೇಳಿ ಪಾರ್ವತಿ ಮಾತಾಡ್ಸಬಹುದು ನನ್ನ ಪ್ರೀತಿ ಯಾರ ಮೇಲೆ ಗುರು ಸೇವೆ ಬೇಕು ನನ್ನ ಪಾಲಿಗೆ
ಸರ ಸುತ್ತಾನ ಗೊರವನ ಸಲವಾಗಿ ಹಗಲಿರುಳು ದುಡಿದನು ಸಿರವಾಗಿ ಸಿಡಲ ಮಾಡದಂಗಾಯ್ತು ಪರ್ವ ಹತ್ತಿ ಮನಕ ಸಿಟ್ಟಿಲ್ಲ ನೋಡ್ಯಾಳ ಸಿದ್ಧರಿಗೆ ಏನ ಮಾಡೋಲಿ ಹೋಗಲಿ ಅಲ್ಲಿ ತಾಯಿ ಪಾರ್ವತಿ ಕೊಂತಾಳು ದಿಂಗಾಗಿ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಯಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಹಗಲಿರುಳು ದುಡಿದನು ಸಿರವಾಗಿ ಸಿಡಲ ಮಾಡದಂಗಾಯ್ತು ಪರ್ವ ಹತ್ತಿ ಮನಕ ಸಿಟ್ಟಿಲ್ಲ ನೋಡ್ಯಾಳ ಸಿದ್ಧರಿಗೆ ಏನ ಮಾಡೋಲಿ ಹೋಗಲಿ ಅಲ್ಲಿ ತಾಯಿ ಪಾರ್ವತಿ ಕೊಂತಾಳು ದಿಂಗಾಗಿ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಯಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಹಗಲಿರುಳು ದುಡಿದನು ಸಿರವಾಗಿ ಹೊಟ್ಟೆನ ಸೀಟ ಹೊಟ್ಟೆನ ಸಿಟ್ಟ ರೊಟ್ಟಾಗ ಎಲ್ಲ ಪಾರ್ವತಿ ಬೇತಾಳ ಮರವಿ ಕಾಡುದಕ್ಕ ನಿಂತಾಳ ಕಸ ಮಗನಿಗೆ ಭಕ್ತಿ ನೋಡಲಿ ತಿಳಿಯಲಿ ಎಲ್ಲರಿಗೆ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಅಗಲಿರಲು ದುಡಿದನು ಸಿರವಾಗಿ ಹೊಟ್ಟೆನ ಸಿಟ್ಟ ಹೊಟ್ಟೆ ಅನ್ನ ಸಿಟ್ಟ ರೊಟ್ಟಾಗ ಎಲ್ಲ ಪಾರ್ವತಿ ಬೇತಾಳ ಮರವಿಗೆ ಕಾಡುದಕ್ಕ ನಿಂತಾಳ ಕಸ ಮಗನಿಗೆ ಭಕ್ತಿ ನೋಡಲಿ ತಿಳಿಯಲಿ ಎಲ್ಲರಿಗೆ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಅಗಲಿರಲು ದುಡಿದನು ಸಿರವಾಗಿ ಹುಳ ಮುಟ್ಟದ ಹೂವ ಕಪ್ಪಿ ಕಂಗಲ ನಿರತಾಂಗ ಮಾಡಸವ ನಿರತಾಗೆ ತಾಯಿ ಮಾತೆಗೆ ನಿಂತಾಳು ತಲೆಬಾಗೆ ತಯಾರಾಗಿ ಸೇರ್ತ ಹೊಂಟು ತಾಸಾಗಿ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಅಗಲಿರಲು ದುಡಿದನು ಸಿರವಾಗಿ ಹುಳ ಮುಟ್ಟದ ಹೂವ ಕಪ್ಪಿ ಕಂಗಲ ನಿರತಾಂಗ ಮಾಡಸವ ನಿರತಾಗೆ ತಾಯಿ ಮಾತೆಗೆ ನಿಂತಾಳು ತಲೆಬಾಗೆ ತಯಾರಾಗಿ ಸೇರ್ತ ಹೊಂಟು ತಾಸಾಗಿ ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ಅಮ್ಮಗೆ ಸರ ಸುತ್ತಾನ ಗೊರವನ ಸಲವಾಗಿ ಅಗಲಿರಲು ದುಡಿದನು ಸಿರವಾಗಿ ತಂದೆಯ ಸರಣಿ ಹೇ ಓ ಬಾ ಸಾಕು ಬಿರು ಯೋಗಿನಾದ ಅಮೋಘ ಸಿದ್ದೇಶ್ವರ ತಾಯಿ ಪಾರ್ವತಿ ಕೂಡಿ ಕೂತಂತ ಸಂದರ್ಭದೊಳಗ ಹೌದು ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಒಂದು ಮಾತು ಕೇಳ್ತಾಳ ಹಾ ಏನ್ ಕೇಳಿದಳೆವ ಮಾತಾ ಎಲ್ಲೋ ಅಮೋಘ ಸಿದ್ದೇಶ್ವರ ಅಮೋಘ ಸೀತಾ ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಯೋ ಅಂತ ಹೇಳಿ ಹಾ ಯಾರು ಕೇಳಿದ್ರು ಯಾರು ಕೇಳಿದ್ರವ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಕೇಳಿದ್ರು ಹೌದು ಅವಾಗ ಅಮೋಘ ಸೀತೆ ಏನ್ ಹೇಳ್ದ ತಾಯಿಗೆ ತಾಯಿಗೆ ಹೇಳ್ತಾನ ಅಮೋಘ ಸಿದ್ಧ ಹಾ ತಾಯಿ ಹರ ಮುನ್ನದ್ರ ಗುರು ಕಾಯ್ತಾನ ಗುರು ಮುನ್ನದ್ರಿ ಧರಣಿ ಮ್ಯಾಲ ಕಾಯವ್ರು ಯಾರು ಇಲ್ಲ ನನಗ ನನ್ನ ತಂದೆ ಹೆಚ್ಚಿನವ ನನ್ನ ಗುರು ಹೆಚ್ಚಿನವ ಅಂತ ಹೇಳಿ ಹಾ ತಾಯಿಗೆ ವಾದ ಮಾಡ್ದ ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮೇಲೆ ಸಿಟ್ಟಿಗೆ ಬಂದಳು ತಾಯಿ ಪಾರ್ವತಿ ಹಾ ಹೆಂಗೈತಿವ ಮುಗಲ್ ಹರದ ಮೈ ಮ್ಯಾಗ ಬಿದ್ದಂಗಾಯ್ತು ಹೊಟ್ಟೆನ ಕಳ ಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು ತುಂಬಿದ ಹೊಟ್ಟಿ ತುಂಬದಂಗಾಯ್ತು ಹೌದು ಅವಾಗ ಮಗನ ಮೇಲೆ ಸಿಟ್ಟಿಗೆ ಬಂದು ಪರೀಕ್ಷೆ ಇಡ್ತಾಳ ತಾಯಿ ಪಾರ್ವತಿ ಹಾ ಯಾನ್ ಇಟ್ಟಳೆವ ಪರೀಕ್ಷೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಫಣತ್ ಹಾಕ್ತಾಳ ಹಾ ಯಾನ ತಾಕದಳೆವ ಫಣತ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ಹೌದಾ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿ ಕನಕಾಲ ನೀರು ತಂದು ಗುರುವಿನ ಸೇವಾ ಮಾಡುದ್ದೆ ಖರೆ ಆದ್ರ ಖರೆ ಆದ್ರ ಈ ಜಗತ್ತಿನಾಗ ನಿನಗೆ ನಿನ್ನ ತಂದೆ ಹೆಚ್ಚಿನ ಅಂತ ಹೇಳಿ ಒಪ್ಕೋತೀನಿ
ತಾಯಿ ಹೆಚ್ಚಿನ ಕೆತ್ತೆ ತಂದೆ ಹೆಚ್ಚಿನ ಅಂತ ಹೇಳಿ ಒಪ್ಕೋತೀನಿ ಅಂತ ಹೇಳಿ ತಾಯಿ ಪಾರ್ವತಿಗೆ ಮಾತು ಕೊಟ್ಲು. ಹೌದೇವ ಹೌದು. ಏಕನಾದ ಅಮೋಘ ಸಿದ್ಧ ತಾಯಿ ಪಾರ್ವತಿ ಕೈ ಹಾಕಿ ಮಾತು ಕೊಟ್ಟ. ಅವಾಗ ಪಾರ್ವತಿ ಹೇಳಿದ ಮಾತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ನಿಂದೆ ಆಡಲಾರ್ದೆ. ಹೌದು. ಎಲ್ಲಿಗೆ ಬಂದೇವ? ತಾಯಿ ಮುಂದೆ ತಲೆ ಬಗ್ಗಿಸಿ ಹೌದು ತಂದೆ ಸೊಣ್ಣಿ ಮಾಡ್ಕೋತಿ. ಎಲ್ಲಿಗೆ ಬಂದ? ಎಲ್ಲಿಗೆ ಬಂದೇವ ಹೇಳ್ತೀನಿ ಕೇಳು. ಹೋಲಿ. ತಂದೆಯ ಸರಣಿ ತಂದೆಯ ಸರಣಿ ಮಾಡುತ್ತ ಹೋಗಿ ಬಂದಾನ ನಾಗರ ಬಾವಿಗೆ. 7 ಅಡಿಯ ಸರ್ಪ ಇತ್ತ ಎದುರಿಗೆ ಕಣ ಬಂದ ಪಟ್ಟಣ ಕಣ ಹಾವೇಗೆ. ಸೊಟ್ಟಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ತಂದೆಯ ಸ್ವರಣೆ ತಂದೆಯ ಸರಣಿ ಮಾಡುತ್ತ ಹೋಗಿ ಬಂದಾನ ನಾಗರ ಬಾವಿಗೆ. 7 ಅಡಿಯ ಸರ್ಪ ಎತ್ತ ಎದುರಿಗೆ ಕಣ ಬಂದ ಪಟ್ಟಣ ಕಣ ಹಾವೇಗೆ. ಗಾಂಧಿಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ನಾಮವಾಗಿ ಸೊಟ್ಟಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ಬೀರು ಏನಾತ್ರಿಯವ? ತಂದಿ ಸೊಣ್ಣಿ ಮಾಡ್ಕೊತ ಎಲ್ಲಿಗೆ ಬಂದ? ಎಲ್ಲಿ ಬಂದೇವ ಅಮೋಘ ಸಿದ್ಧ? ನಾಗರ ಬಾವಿಗೆ ಬಂದ. ಹೌದು. ಆ ನಾಗರ ಬಾವಿ ಮ್ಯಾಲ 7 ಅಡಿ ಶರ್ಪಿತ್ತು. 7 ಅಡಿ ಸರ್ಪ. ಅದಕ್ಕೆ ಏನಾಗಿತ್ತು? ಏನಾಗಿತ್ತವ? ಕಣ್ಣು ಹೋಗ್ಯವು. ಶರ್ಪಿಗೆ ಕಣ್ಣು ಕಾಣ್ತಿತ್ತಿಲ್ಲ. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತ ಹೇಳಿ. ಹೌದು. ಶರ್ಪಿಗೆ ಗೊತ್ತಿರಂಗಿಲ್ಲ. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಬೇಕತ್ತಾನ. ಅವಾಗ ಸರ್ಪ ಅಡ್ಡ ಬತ್ತು. ಹೌದು. ಅವಾಗ ಅಮೋಘ ಸಿದ್ಧ ಕೇಳ್ತಾನ. ವಿಚಾರ ಮಾಡ್ದ ಅಮೋಘ ಸಿದ್ಧ. ಏನತ್ತೇವ? ಇದು ನನಗ ಗುರ್ತಾ ಹಿಡಿದಿಲ್ಲಪ್ಪ ಅಂತಂದ್ರೆ ಇದ್ರ ಅಂತಕ್ಕೊಂದ್ ಏನೋ ಕಮ್ಮದ ತಿಳ್ಕೊಂಡು ಏನೋ ಇದಕ್ಕೆ ಸಮಸ್ಯೆ ಅದತ್ತೆ ತಿಳ್ಕೊಂಡು ಮನಸ್ಸಿನ ಒಳಗ ವಿಚಾರ ಮಾಡ್ಕೊಂಡು ಯೋಗಿನಾದ ಅಮೋಘ ಸಿದ್ದೇಶ್ವರ ಶರ್ಪಿಗೆ ಕರುಣಿಸಿ ಕಣ್ಣು ಕೊಟ್ಟ. ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಶರ್ಪ ಶರಣಾಯ್ತು. ಸರದು ಸೈಡ್ ಕೂತು. ಹೌದೇವ ಹೌದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮೇಲೆ ತಂದಿರುವಂತ ಬಿಂದಿಗೆ ಕೈ ಒಳಗೆ ಹಿಡಿದು ತರಿ ಹೊಡೆದು ಬಾಯಿ ಒಳಗೆ ಇಳುದು ಹೇಳೋದು ತರಿ ಹೊಡೆದ ನೀರ್ ತುಂಬಬೇಕತ್ತಾನ. ಕಪ್ಪಿ ಏನಾತದ ಹೇಳ್ತೀನಿ ಕೇಳು. ಹೋಲೇವ. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ್ರಿ ಕಪ್ಪಿ ನೇರೆಗೆ ನೆರಬೇಟ ನಡೆದನು ಬಯಲೆಗೆ ಆಶೀರ್ವಾದ ಮಾಡಲು ಜಗಡ್ಯಾರಿಗೆ. ತಂದೆಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ನಾಮವಾಗಿ ಸರಸುತ್ತಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ್ರಿ ಕಪ್ಪಿ ನೇರೆಗೆ ನೆರಬೇಟ ನಡೆದನು ಬಯಲೆಗೆ ಆಶೀರ್ವಾದ ಮಾಡಲು ಜಗಡ್ಯಾರಿಗೆ. ತಂದೆಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ನಾಮವಾಗಿ ಸರಸುತ್ತಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ಮತ್ತೊಂದು ಮಾತ ಮತ್ತೊಂದು ಮಾತ ಮರಳಿ ಕೆಳದ ಹವ ಪೂರ್ಣ ಉಳಿಯಬೇಕು ಕಡೆವರೆಗೆ. ದಯ ತೋರೋ ದೇವನ ಪಾಲೆಗೆ ಪರಿ ಪರಿಯಂದ ಬಿದ್ದರೆ ಪಾಲೆಗೆ. ತಂದೆಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ನಾಮವಾಗಿ ಸರಸುತ್ತಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ಮತ್ತೊಂದು ಮಾತ ಮತ್ತೊಂದು ಮಾತ ಮರಳಿ ಕೆಳದ ಹವ ಪೂರ್ಣ ಉಳಿಯಬೇಕು ಕಡೆವರೆಗೆ. ದಯ ತೋರೋ ದೇವನ ಪಾಲೆಗೆ ಪರಿ ಪರಿಯಂದ ಬಿದ್ದು ಗೆಳಿ ಪಾದೆಗೆ. ತಂದೆಯ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ನಾಮವಾಗಿ ಸರಸುತ್ತಾನ ಗೊರವನ ಸಲವಾಗಿ ಹಗಲಿರಲು ದುಡಿದನು ಚಿರಬಾಗೆ. ಬೀರು ಏನಾತ್ರಿ ಇವ? ಸರದ ಸೈಡಕ್ಕೆ ಕೂತು ಶರಪ. ಹೌದು. ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹೋಲಿ. ನಾಗರ ಪಂಚಮಿ ಹಬ್ಬ ಒಟ್ಟಿಸಿ ಹೇಳನ ಅಮೋಘಿ ಹಾವೇಗೆ. ನಾಡ್ಯಾನ ನರರ ಬಂದ ತವರೇಗೆ ಹಾಲೆರಿತಾರ ತಪ್ಪರೆ ಖುಷಿಯಾಗೆ. ತಂದೆಯ ಸೇವಾ ತಪ್ಪಾದ
ಅಪ್ಪಗೆ ಸೆರೆ ಸುಟ್ಟ ನಗರವನ ತಲವಾಗಿ ಹಗಲಿರ ತುಳಿದನು ಚಿರವಾಗಿ ದೇಶದೊಳಗಯನ ದೇಶದೊಳಗಯನ ಕಾಸ ಕೊಳ್ಳೂರ್ಗಿ ಊರ ಜಾಯ ರಾಜದ ನಾಡಿ ತಂದೆ ಅಮೋಘ ಸಿದ್ಧನದ್ರ ಮ್ಯಾಳಿ ಕನಕಾಲ ಶಿವನ ಬರ್ದ ಶಿಸ್ತಾಗಿ ಸೇವಾ ತಪ್ಪಾದ ಮಾಡನ ಮಹಿಮ ಪುರುಷನ ಅಪ್ಪಗೆ ಸೆರೆ ಸುಟ್ಟ ನಗರವನ ತಲವಾಗಿ ಹಗಲಿರ ತುಳಿದನು ಚಿರವಾಗಿ ದೇಶದೊಳಗಯನ ದೇಶದೊಳಗಯನ ಕಾಸಿ ಬಿದ್ರಿಯ ಊರ ತಂದೆ ಅಮೋಘ ಸಿದ್ಧ